ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನಕ್ಕೆ ಈ ಮಾತು ಹೇಳ್ತಾ ಇದೀನಿ ಅಂದಾಗ, ಈ ಮಾಹಿತಿ ತಿಳಿಸ್ತಾ ಇರೋದು ಒಂದು ಅವೇರ್ನೆಸ್ಗೋಸ್ಕರ ಅಷ್ಟೇ, ಬೇರೆ ಏನಿಲ್ಲಪ್ಪ. ತಿಳ್ಕೊಂಬಿಡಿ. ಕೇಳ್ತಾ ಇರೋರು ನೋಡ್ತಾ ಇರೋರು ಇಬ್ರಿಗೂ ಹೇಳ್ತಾ ಇದ್ದೀನಿ, ಒಂದು ಅವೇರ್ನೆಸ್ ಅಷ್ಟೇ. ಒಂದು ಜಾಗದಲ್ಲಿ ಅಕ್ರಮವಾಗಿ, ಅದು ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಒಬ್ಬ ಮನೆ ಕಟ್ಕೊಂಡಿರಕ್ ಆಯ್ತದ. ಸರಿ, ಆ ತರ ಮನೆಗಳನ್ನ ಕಟ್ಕೊಳಕ್ಕೆ ಬಿಟ್ಟಿರೋರು ಯಾರು? ಆ ಲಿಮಿಟ್ಸ್ ಅಲ್ಲಿ ಇರೋರು ಆ ಜಾಗನ ಏನಕ್ಕೋಸ್ಕರ ಅವ್ರ ಮನೆಗಳನ್ನ ಕಟ್ಟಕ್ಕೆ ಬಿಟ್ರು ಅಂತ ಯಾರು ವಾದ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಆದ್ರೆ ಕೆಡವಿದಾರಲ್ಲ, ಅದ್ರ ಬಗ್ಗೆ ಪರಿಹಾರಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇಂತಹ ಸಮಾಜದಲ್ಲಿ ಇದೀವಿ ನಾವು. ಇನ್ಮೇಲೆ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಸರ್ಕಾರದ ಜಾಗಗಳಿತ್ತು ಅಂದಾಗ ಯಾರ್ದಾದ್ರು ಕೈ ಕಾಲು ಹಿಡಿದ್ಬಿಟ್ಟು ಒಂದ್ ಮನೆ ಕಟ್ಕೊಂಡ್ಬಿಡ್ಬೇಕು. ಅನಾಥರೈಸ್ಡ್ ಆಗಿ ಒಂದು ಲೊಕೇಶನ್ ಅಲ್ಲಿ ಮನೆಗಳು ಕಟ್ಕೊಂಡು ವಾಸವಾಗಿದ್ದಾರೆ ಅಂತ ವಾದವಾಗಿದ್ದು, ಆ ಲೊಕೇಶನ್ ಅಲ್ಲಿರುವ ಮನೆಗಳನ್ನೆಲ್ಲ ಕೆಡವುತ್ತಾರೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದಾಗ, ಕೋಗಿಲೆ ಲಿಮಿಟ್ಸ್ ಅಲ್ಲಿರುವ ಕೆಲವು ಸರ್ಕಾರದ ಜಾಗಗಳಲ್ಲಿ ಅನಾಥರೈಸ್ಡ್ ಆಗಿ ಮನೆಗಳು ಕಟ್ಕೊಂಡಿದ್ರು. ಆ ಮನೆಗಳನ್ನೆಲ್ಲ ಡೆಮಾಲಿಷನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಅವರೆಲ್ಲ ರೋಡ್ ಬಂದ್ಬಿಟ್ಟಿದ್ದಾರೆ. ಅವರಿಗೆ ಆಶ್ರಯ ಕೊಡಕ್ಕೋಸ್ಕರ ಅಂತಾನೆ ನಮ್ ಸರ್ಕಾರ ಹೊಸ ಹೊಸ ಪ್ಲಾನ್ ಮಾಡಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರುವ ಅಪಾರ್ಟ್ಮೆಂಟ್ ಗಳಲ್ಲಿ ಅವ್ರಿಗೆ ನೆಲೆ ಕೊಡ್ತೀನಿ ಅಂತ ಇದ್ದಾರೆ. ಒಳ್ಳೆ ವಿಷಯ. ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಒಬ್ಬ ಮನೆ ಕಟ್ಕೊಂಡಿರಕ್ ಆಯ್ತದ. ಸರಿ, ಆ ತರ ಮನೆಗಳನ್ನ ಕಟ್ಕೊಳಕ್ಕೆ ಬಿಟ್ಟಿರೋರು ಯಾರು? ಆ ಲಿಮಿಟ್ಸ್ ಅಲ್ಲಿ ಇರೋರು ಆ ಜಾಗನ ಏನಕ್ಕೋಸ್ಕರ ಅವ್ರ ಮನೆಗಳನ್ನ ಕಟ್ಟಕ್ಕೆ ಬಿಟ್ರು ಅಂತ ಯಾರು ವಾದ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ.